ನಿನ್ನ ಲೈಫ್ ಒಳಗೆ ನೀ ಪೂರಾ ಚೇಂಜ್ ಆಗ್ಬೇಕಪ್ಪ ಅಂತಂದ್ರೆ ನೀನು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ಸ್ ಇವೆಲ್ಲ ಮೇಂಟೈನ್ ಮಾಡ್ಬೇಕು. ಈಗ ನೀನು ನೋಡ, ಕೆಲಸ ಮಾಡಿಂದ ಫಲ ಸಿಕ್ತಂದ್ರೆ ಎಷ್ಟು ಖುಷಿ ಆಕ್ಕಿ ನಿಂದು ನಿನ್ನ ಕಡೆ ಎಷ್ಟು ದುಡ್ಡು ಇರ್ಬೇಕಪ್ಪ, ನಾ ದುಡ್ಡು ಮಾಡ್ಬೇಕಪ್ಪ, ದುಡ್ಡು ಮಾಡ್ಬೇಕಪ್ಪ ಅಂತ ಅಂತಿತ್ತಂದ್ರೆ ಡಿಸಿಪ್ಲಿನ್ ಈಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು. 1 ಇಯರ್ ಕಷ್ಟ ಬೀಳು ಲೈಫ್ ಒಳಗೆ. ದುಡ್ಡು ಮಾಡೋ ಬ್ರೋ, ದುಡ್ಡು ಇಲ್ಲ ಅಂದ್ರೆ ನಿಂದು ಏನು ಕೆಲಸ ಐತೆ ಹೇಳು? ದುಡ್ಡು ಇಲ್ಲ ಅಂದ್ರೆ ನಿಂದು ಕೆಲಸ ಇಲ್ಲ. ಅದಕ್ಕೆ ಲೈಫ್ ಒಳಗೆ ಚೇಂಜ್ ಆಗ್ಬೇಕಪ್ಪ ಅಂತಂದ್ರೆ 1 ಇಯರ್ ಯಾವುದಕ್ಕಾದ್ರೂ ಕಷ್ಟ ಬೀಳು. ಬ್ರೋ, ದುಡ್ಡಿದ್ರ ಜೀವನದಾಗ ಬಾಪ ಅಂತಾರ ಯಾರಾದರೂ ಮಂದಿ ಬಗ್ಗೆ ಹೇಳತ್ತೇನೆ. ಅದು ಬರ್ತೈತಿ ಇದ್ರೊಳಗೆ. ಹೆಂಗೆ ಬರ್ತದಪ್ಪ ಅಂತಂದ್ರೆ ದುಡ್ಡಿದ್ರೆ ಬಾಪ ಅಂತಾರ, ದುಡ್ಡಿಲ್ಲ ಅಂತಂದ್ರೆ ನೀ ಯಾವ್ಲೇ ಅಂತಾರ. ಅದ್ರ ಸಂಬಂಧ ಫುಲ್ಲು ಪೀಸಾಗಿ ದುಡ್ಡು ಮಾಡ. ಯಾಕಂದ್ರೆ ಇದ್ರ ಸಂಬಂಧ ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ರ? ಚೆನ್ನಾಗಿದ್ರ ಅನ್ಕೋತೀನಿ. ಮನಿ ಪವರ್ ಬ್ಲಾಗ್ಸ್ಗೆ ಸುಸ್ವಾಗತ. ಬಡ್ರಿ ಇವತ್ತಿನ ವಿಡಿಯೋ ಇವತ್ತು ಯಾವ ಕಂಟೆಂಟ್ ಅಂಥೇಳಿ ತಮ್ಮನೇಲಿ ನೋಡಿರ್ತಾರೆ. ದಟ್ಸ್ ಗುಡ್, ಎಲ್ಲರಿಗೂ ಗೊತ್ತಾಗಿರುತ್ತೆ. ಆ್ಯಂಡ್ ಆ ತಮ್ಮನೇಲ್ ಪ್ರಕಾರ ಏನಪ್ಪ ಇವತ್ತು ವಿಶೇಷ, ನಮ್ಗೆ ಇವತ್ತಿನ ವಿಷಯ ಹೇಳ್ಬೇಕಂದ್ರೆ ಬನ್ರಿ ನೋಡೋಣ. ಆ್ಯಂಡ್ ಆ ತಮ್ಮನೇಲ್ ಪ್ರಕಾರ ನಿಮ್ಗೆ ಹೇಳ್ಬೇಕಂತಂದ್ರೆ ಏನು ಡಿಸಿಪ್ಲಿನ್ ಮುಖ್ಯ. ಈಗ ಆ ತಮ್ಮನೇಲಿ ನೋಡಿರ್ತೀರ, ಆ ವಿಷಯ ಬಗ್ಗೆ ಚರ್ಚೆ ಮಾಡುವ ಬನ್ರಿ. ನಿಮಗೆ ಡೈರೆಕ್ಟ್ ಹೇಳಿ ನಾವು ಒಂಥರ ಅನ್ಸ್ಬೋದು. ಆ್ಯಂಡ್ ಇವತ್ತಿನ ವಿಷಯಪ್ಪ ಏನಂತಂದ್ರೆ ಎಂಟೈರ್ ಲೈಫ್ ಅಂದ್ರೆ ನಿಮ್ಮದು ಲೈಫ್ ಸೆಟಲ್ ಆಗ್ಬೇಕಂದ್ರೆ 1 ಇಯರ್ ನೀ ಡಿಸಿಪ್ಲಿನ್ ಆಗಿರ್ಬೇಕು. ನೀ 1 ಇಯರ್ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟಿಯಾಗಿ ಡಿಸಿಪ್ಲಿನಿಂದ ಇರಬೇಕು. ಇದ್ರೆ ಏನಾಗುತ್ತೆ, ಏನಲ್ಲ, ನಿನ್ನ ಲೈಫ್ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ. ನಿನ್ನ ಫ್ಯೂಚರ್, ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಡಿಸಿಪ್ಲಿನಿಂದ ಇರಬೇಕು. ನಿನ್ನ ಲೈಫ್ ಒಳಗೆ ನೀ ಪೂರಾ ಚೇಂಜ್ ಆಗ್ಬೇಕಪ್ಪ ಅಂತಂದ್ರೆ ನೀನು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ಸ್ ಇವೆಲ್ಲ ಮೇಂಟೈನ್ ಮಾಡ್ಬೇಕು. ನೀ ಹಂಗೆ ಸುಮ್ಮನೆ ಅಲ್ತು ಖಾಲಿ 1 ಇಯರ್ ಕರೆಕ್ಟಾಗಿರ್ತೀನಿ ನಾನು. 1 ಇಯರ್ ನೀ ಕಷ್ಟಪಟ್ರೆ, ಡಿಸಿಪ್ಲಿನ್ ಆಗಿದ್ದರೆ, ಕನ್ಸಿಸ್ಟೆಂಟಿಯಾಗಿ ಕೆಲಸ ಮಾಡಿದ್ರೆ ಲೈಫ್ ಪೂರಾ ಚೇಂಜ್ ಆಗುತ್ತೆ. ಆ್ಯಂಡ್ ನಿನ್ನ ಫ್ಯೂಚರ್ ಲೈಫ್ ಸ್ಟೈಲ್ ಸೂಪರ್ ಆಗಿರುತ್ತೆ. ಯಾಕಪ್ಪ ಇದನ್ನೆಲ್ಲ ಹೇಳತ್ತೀನಿ ಅಂದ್ರೆ 1 ಇಯರ್ ಕಷ್ಟಪಡ್ರಿ. ಆ್ಯಂಡ್ 1 ಇಯರ್ ಕಷ್ಟಪಟ್ರೆ ಏನಾಗೋಂಗಿಲ್ಲ. ಆ್ಯಂಡ್ ನೀ ಕಷ್ಟಪಡ್ಲಂಗೆ ನೀನು ಫಲ ಹೆಂಗೆ ಸಿಗ್ತದೆ ಹೇಳು? ಅಂತಂದ್ರೆ ಏನಪ್ಪ ಹೇಳ್ಬೇಕಂತಂದ್ರೆ ಮನಿ ಮ್ಯಾಟ್ರ್ ಬರ್ತೈತಿ. ಈಗ ದುಡ್ಡು ಮ್ಯಾಟ್ರ್ ಬರ್ತೈತಿ. ದುಡ್ಡು ಮ್ಯಾಟ್ರ್ ಯಾಕೆ ಬರುತ್ತಪ್ಪ ಅಂತಂದ್ರೆ ಕರೆಕ್ಟ್ 1 ಇಯರ್ ಹಾಕೋ, ಕರೆಕ್ಟ್ 1 ಇಯರ್ ಕೆಲಸ ಮಾಡು, ಡಿಸಿಪ್ಲಿನಿಂದ ಇರು, ಕನ್ಸಿಸ್ಟೆಂಟಿಯಾಗಿ ಕೆಲಸ ಮಾಡು. ದುಡ್ಡಿನ ಬಗ್ಗೆ ಏನಪ್ಪ ಅಂತಂದ್ರೆ ಈಗ ದುಡ್ಡು ಮಾಡೋದಕ್ಕೆ ಹೇಳ್ತೇನೆ ನಾನು. ಈ ರೀಸನ್ ಯಾಕೆ ಕೊಡ್ತೇನೆ ಅಂದ್ರೆ 1 ಇಯರ್ ಕಷ್ಟಪಡಂತ ಯಾಕೆ ಹೇಳತ್ತೀನಿ ಅಂದ್ರೆ ದುಡ್ಡಿನ ರೀಸನ್ನಾಗಿ ಹೇಳ್ತೇನೆ. ದುಡ್ಡು ಮಾಡ್ಬೇಕಂದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡು 1 ಇಯರ್. ಆಮೇಲೆ ನೋಡು ನಿನ್ನ ಲೈಫ್ ಸ್ಟೈಲ್ ನೀನೇ ಹೆಂಗಿರುತ್ತೆ ಹೇಳ್ತಿ. ದಟ್ಸ್ ಗುಡ್. ಈಗ ನೀನು ನೋಡ, ಕೆಲಸ ಮಾಡಿಂದ ಫಲ ಸಿಕ್ತಂದ್ರೆ ಎಷ್ಟು ಖುಷಿ ಆಕ್ಕಿ ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಿದ್ದೆ, ಕರೆಕ್ಟಾಗಿ ಅದ್ರ ತಕ್ಕಂಗೆ ಫಲ ಸಿಕ್ಕತ್ತೆ ನನಗೆ ಅಂಥೇಳಿ ನೀನು ಅನ್ಕೋತಿ. ಆಮೇಲೆ ನೀ ಕೆಲಸ ಮಾಡೋಲೇನೋ ಫಲ ಸಿಕ್ತದಂದ್ರೆ ನೆವರ್. ನಿಂದು ಪೂರಾ ಲೈಫ್ ಸ್ಟೈಲೇ ಚೇಂಜ್ ಆಗ್ಬೇಕಂದ್ರೆ ಡಿಸಿಪ್ಲಿನ್ ಆ್ಯಸ್ ಕನ್ಸಿಸ್ಟೆನ್ಸಿ ಚೇಂಜ್ ನಿನ್ನ ಕಡೆ ಎಷ್ಟು ದುಡ್ಡು ಇರ್ಬೇಕಪ್ಪ, ನಾ ದುಡ್ಡು ಮಾಡ್ಬೇಕಪ್ಪ, ದುಡ್ಡು ಮಾಡ್ಬೇಕಪ್ಪ ಅಂತ ಅಂತಿತ್ತಂದ್ರೆ ಡಿಸಿಪ್ಲಿನ್ ಈಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡು. 1 ಇಯರ್ ಕಷ್ಟ ಬೀಳು ಲೈಫ್ ಒಳಗೆ ಯಾರು ಕಷ್ಟ ಬೀಳೇ ಮೇಲೆ ಬಂದಿಲ್ಲ, ಬರೋದೂ ಇಲ್ಲ. ಕಷ್ಟ ಬಿಡು.
ನೀ ಎಷ್ಟು ಕಷ್ಟ ಪಡ್ತೀಯಲ್ಲ ಅಷ್ಟು ಫಲ ಸಿಗುತ್ತೆ. ಆ್ಯಂಡ್ ನೀ ಕಷ್ಟ ಬೀಳಿಲ್ಲ ಅಂತಂದ್ರೆ ನಿನಗೆ ಫಲ ಇಲ್ಲ. ಫಲ ಹೆಂಗೆ? ಕಷ್ಟ ಬೀಳ್ಬೇಕು, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಇವು 3 ಅಥವಾ ಇವು 2 ಸ್ವಲ್ಪ ಆಲ್ಮೋಸ್ಟ್ ಡಿಫ್ರೆಂಟ್ ಆಗಿರ. ಅವ್ರು ನೋಡಿ ಇವ್ರು ನೋಡಿ ಕಲಿಬಾರ್ದು. ಏನು ಕಲಿಬೇಕು? ಜಸ್ಟಿ ಅವ್ರ ಹ್ಯಾಬಿಟ್ಸ್ನ ನಮ್ಮ ಒಳಗೆ ಹ್ಯಾಬಿಟ್ಸ್ ಅವ್ರ ಹ್ಯಾಬಿಟ್ಸ್ ಇರ್ತಾವಲ್ಲ ಅವನ್ನ ನಮ್ಮ ಹ್ಯಾಬಿಟ್ಸ್ ಮಾಡ್ಕೋಬಾರ್ದು. ಇನ್ನೊಬ್ರದ್ದು ನಮ್ಮ ಹ್ಯಾಬಿಟ್ಸ್ನ ಇನ್ನೊಬ್ರು ಮಾಡ್ಕೊಂಡು ನಾವು ಇರ್ಬೇಕು. ಅಂದ್ರೇನು? ಇನ್ನೊಬ್ರು ಲೈಫ್ ಸ್ಟೈಲ್ ನೋಡಿ ಬರೀ ಖುಷಿಯಾಗಿರೋದಿಲ್ಲ, ನಮ್ಮ ಲೈಫ್ ಒಳಗೂ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮದೇ ಆದ ಒಂದು ಸ್ವಂತ ಬ್ರ್ಯಾಂಡ್ ಇರಬೇಕು. ಆ ಥರ ಬದುಕಬೇಕು, ಆ ಥರ ದುಡ್ಡು ಮಾಡಬೇಕು. ನೀ ದುಡ್ಡು ಮಾಡಬೇಕಪ್ಪ ಅಂತಿದ್ದಂದ್ರೆ ನನ್ನ ವಿಡಿಯೋ ನೋಡಿ ದುಡ್ಡು ಹೆಂಗೆ ಮಾಡೋದು ಗೊತ್ತಾಗುತ್ತೆ. ಆ್ಯಂಡ್ ನೀ ಎವ್ರಿ ಒನ್ ಫುಲ್ ದುಡ್ಡು ಮಾಡ್ಬೇಕಂತಂತಿತ್ತಂದ್ರೆ ನನ್ನ ಬ್ಲಾಗ್ಸ್ ನೋಡಿ ಕರೆಕ್ಟಾಗಿ ತಿಳಿಯುತ್ತೆ ಹೆಂಗೆ ದುಡ್ಡು ಮಾಡ್ಬೇಕಂತೇಳಿ. ಆ್ಯಂಡ್ ದುಡ್ಡು ಮಾಡು. ದುಡ್ಡಿಲ್ಲಂದ್ರೆ ಮರ್ಯಾದಿಲ್ಲ, ಕಿಮ್ಮತ್ತಿಲ್ಲ. ಆ್ಯಂಡ್ ದುಡ್ಡ ಬೇಕೀಗ, ಎವ್ರಿ ಒನ್ ದುಡ್ಡ ಬೇಕು. ದುಡ್ಡಿಲ್ಲ ಅಂದ್ರೆ ನಡೆಯೋದಿಲ್ಲ. ಅದಕ್ಕೆ ಡಿಸಿಪ್ಲಿನ್ಸ್, ಕನ್ಸಿಸ್ಟೆನ್ಸೀಸ್ ಸ್ವಲ್ಪ ಮೇಂಟೈನ್ ಮಾಡಿ. ದುಡ್ಡು ಮಾಡೊಬ್ರು ದುಡ್ಡು ಇಲ್ಲ ಅಂದ್ರೆ ನಿಂದು ಏನು ಕೆಲಸ ಐತೆ ಹೇಳು? ದುಡ್ಡಿಲ್ಲ ಅಂದ್ರೆ ನಿಂದು ಕೆಲಸ ಇಲ್ಲ. ಅದಕ್ಕೆ ಲೈಫ್ ಒಳಗೆ ಚೇಂಜ್ ಆಗಬೇಕಪ್ಪ ಅಂತಂದ್ರೆ 1 ಇಯರ್ ಯಾವುದಕ್ಕಾದ್ರೂ ಕಷ್ಟ ಬೀಳು, ಏನಾದರೂ ಅದನ್ನು ದಕ್ಕಿಸ್ತಾನ ಅನ್ನೋ ಧೈರ್ಯ ಇದ್ರೆ ಕಷ್ಟ ಬೀಳೋದಕ್ಕೆ ಕಷ್ಟ ಬಿದ್ದು ಚೇಂಜ್ ಮಾಡ್ಕೊ, ಇಂಪ್ರೂವ್ ಮಾಡ್ಕೊ. ನಿನ್ನ ಲೈಫ್ನ ಫುಲ್ ಚೇಂಜ್ ಇಂಪ್ರೂವ್ ಆಗಿ ಮಾಡ್ಕೊ. ಇಂಪ್ರೂವ್ ಇಲ್ಲಾಂದ್ರೆ ನಿಂದು ಏನು ಕೆಲಸ ಇಲ್ಲ. ಆ್ಯಂಡ್ ನೀನು ಎಂಟೈರ್ ಲೈಫ್ ಚೇಂಜ್ ಆಗಬೇಕಪ್ಪ ಅಂತಂದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಆಗಲಿಂದ ಹೇಳತ್ತಾ ಇದ್ದೀನಿ ವಿಡಿಯೋ ಒಳಗೆ, ಆಗಲಿಂದ ಹೇಳತ್ತೀನಿ. ಇವು 2 ಮೇನ್ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್. ಇವೆರಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂತ ಹೇಳ್ಬೇಕಂದ್ರೆ ನೀವು ಮೇಂಟೈನ್ ಮಾಡ್ಕೊತ ಹೋದ್ರೆ ನಿನ್ನ ಲೈಫ್ ಚೇಂಜ್ ಆಗುತ್ತೆ. ಯಾಕೆ ಮೇಂಟೈನು? ಕರೆಕ್ಟಾಗಿರ್ಬೇಕು ಲೈಫ್ ಒಳಗೆ. ಯಾವುದಕ್ಕೂ ಹೆದರಬಾರ್ದು, ಯಾವುದಕ್ಕೂ ಯಾವ ತರಲಿಗೆ ಹೋಗ್ಬಾರ್ದು. ನಮ್ಮ ಕೆಲಸ ಏನು, ನಾವೇನು ಅಷ್ಟೇ ಇರ್ಬೇಕು. ಆ್ಯಂಡ್ ಫುಲ್ ದುಡ್ಡು ಮಾಡು. ಎವ್ರಿ ಒನ್ ದುಡ್ಡು ಬೇಕೀಗ. ದುಡ್ಡಿಲ್ಲ ಅಂದ್ರೆ ನಿನಗೆ ಯಾರು ಮರ್ಯಾದೆ ಕೊಡಲ್ಲ. ಬಾಪ ಅಂತ ನಿನ್ನ ಯಾರು ಕರೀಲ್ಲ ದುಡ್ಡಿಲ್ಲ ಅಂದ್ರೆ. ದುಡ್ಡಿದ್ರೇನು ಪಾರು ಕರಿತಾರೆ. ಅದು ದುಡ್ಡಿಲ್ಲ ಅಂದ್ರೆ ನಿನ್ನ ಯಾರು ಕರೀಲ್ಲ, ಸೈಡ್ ಅಂತಾರೆ. ಅದಕ್ಕೆ ದುಡ್ಡು ಮಾಡು. ದುಡ್ಡು ಮಾಡಿ ಎವ್ರಿ ಒನ್ ಇಸ್ ಪ್ರೂಫ್. ಎವ್ರಿ ಒನ್ನಿಗೆ ನೀ ಏನಂತ ಪ್ರೂಫ್ ಮಾಡು, ತೋರಿಸು. ಏನಂತ ನೀ ತೋರಿಸು. ದಟ್ಸ್ ಗುಡ್, ತೋರ್ಸೋಣ. ಬ್ರೋ, ದುಡ್ಡಿದ್ರೆ ಜೀವನದಾಗ ಬಾಪ ಅಂತಾರ ಯಾರಾದರೂ ಮಂದಿ ಬಗ್ಗೆ ಹೇಳತ್ತೇನೆ. ಅದು ಬರ್ತೈತಿ ಇದ್ರೊಳಗೆ. ಹೆಂಗೆ ಬರ್ತದಪ್ಪ ಅಂತಂದ್ರೆ ದುಡ್ಡಿದ್ರೆ ಬಾಪ ಅಂತಾರ, ದುಡ್ಡಿಲ್ಲ ಅಂತಂದ್ರೆ ನೀ ಯಾವ್ಲೇ ಅಂತಾರ. ಅದ್ರ ಸಂಬಂಧ ಫುಲ್ಲು ಪೀಸಾಗಿ ದುಡ್ಡು ಮಾಡ. ಯಾಕಂದ್ರೆ ಇದ್ರ ಸಂಬಂಧ ಇದ್ರೊಳಗೂ ಆ್ಯಡ್ ಆಕೈತೆ. ಹೆಂಗೆ ಆ್ಯಡ್ ಆಕತಿ? ಸ್ವಲ್ಪ ಅದ್ರೊಳಗೆ ಬರಬೇಕಾಗಿದೆ. ಬರಲಿಲ್ಲ ಅಂದ್ರೆ ಅಲ್ಲಲ್ಲ. ಯಾಕಂದ್ರೆ ದುಡ್ಡಿನ ಬಗ್ಗೆನೇ ಹೇಳತ್ತೀನಿ ನಾನು. ದುಡ್ಡಿನ ಬಗ್ಗೆನೇ ಹೇಳತ್ತೀನಿ. ಯಾಕಪ್ಪ? ಲೈಫ್ ಸ್ಟೈಲ್ ಎಂಟೈರ್ ಲೈಫ್ ಚೇಂಜ್ ಆಗ್ಬೇಕಂತಂದ್ರೆ ದುಡ್ಡಿಂದನೇ ಚೇಂಜ್ ಆಗಬೇಕು, ಇಲ್ಲಾಂದ್ರೆ ಚೇಂಜ್ ಆಗೋದು. ದಟ್ಸ್ ಗುಡ್. ನಾ ಹೇಳಿದ ಕರೆಕ್ಟ್ ಅನ್ಸಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಬ್ರೋ, ಬರ್ತಿರ್ತಾವೆ. ಆ್ಯಂಡ್ ವಿಷಯಕ್ಕೆ ಬರೋಣ. ಇದೊಂದು ಸ್ವಲ್ಪ ಪೀಸಾಗಿ ಹೇಳ್ಬೇಕು ಅನ್ನಿಸ್ತು, ಪೀಸಾಗಿ ಹೇಳಿದೆ. ಸ್ವಲ್ಪ ಪೀಸಾಗಿ ಹೇಳ್ಬೇಕನ್ನಿಸ್ತು, ಪೀಸಾಗಿ ಹೇಳಿದೆ. ಇಟ್ಸ್ ಗುಡ್. ಸ್ವಲ್ಪ ಮುಂಚೆ ವಾಯ್ಸ್ ಕಡಿಮೆ ಬರ್ತಾಯಿತ್ತು ಅನಿಸುತ್ತೆ. ಸ್ವಲ್ಪ ಅಲ್ಲಿ ಒಳಗೆ ಕುಂತು ವಿಡಿಯೋ ಮಾಡ್ತಾಯಿದ್ದೆ ಸೊ ಹಾಗಾಗಿ ಸ್ವಲ್ಪ ವಾಯ್ಸ್ ಕಡಿಮೆ ಬರ್ತಾಯಿತ್ತೆ ಅನಿಸುತ್ತೆ. ಮೊದಲಿನ ಹಿಂದೆ ಹೋದ ಈಗ ಸೀನ್ಸಲ್ಲಿ ಆಗಲ್ಲಿ ಸೀನ್ಸಲ್ಲಿ ಸ್ವಲ್ಪ ವಾಯ್ಸ್ ಕಡಿಮೆ ಬರ್ತಾಯಿದ್ದು ಅನಿಸುತ್ತೆ ನಿಮಗೆ. ಸೊ ಸಾರಿ, ವಾಯ್ಸ್ ಕಡಿಮೆ ಬಂದರೆ ಸಾರಿ. ಆ್ಯಂಡ್ ಅಲ್ಲಿ ಒಳಗೆ ಕೂತು ವಿಡಿಯೋ ಮಾಡ್ತಿದ್ದೆ. ಜಸ್ಟ್ ಈಗ ಹೊರಗೆ ಬಂದು ವಿಡಿಯೋ ಮಾಡತ್ತೀನಿ. ದಟ್ಸ್ ಗುಡ್. ಆ್ಯಂಡ್ ವಾಯ್ಸ್ ಕ್ಲಿಯರ್ ಬರ್ತಾ ಇದೆ ಆಲ್ಮೋಸ್ಟ್ ಅನ್ಕೋತೀನಿ. ಆ್ಯಂಡ್ ಇನ್ನು ಪ್ರಕಾರ ವಿಷಯಕ್ಕೆ ಬಂದರೆ ಏನಪ್ಪ ವಿಷಯ? ಅದನ್ನೇ ಆಗಲ್ಲ ಹೇಳ್ದಂಗೆ ಡಿಸಿಪ್ಲಿನ್ ಆ್ಯಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ನಿಮ್ಮ
ಫ್ಯೂಚರ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಆಲ್ಮೋಸ್ಟ್ ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಏನು ಚೇಂಜ್ ಆಗೇ ಬಿಡುತ್ತೆ. ಚೇಂಜ್ ಆಗುತ್ತೆ ಆ್ಯಂಡ್ ನೀವು ಅದನ್ನು ಮೇಂಟೈನ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರ ಪ್ರಕಾರನ ಹೋಗಿ ದುಡ್ಡು ಮಾಡಿ. ನಾ ಆಗಲೇ ಹೇಳ್ದಂಗೆ ದುಡ್ಡು ಇಲ್ಲಾಂದ್ರೆ ಯಾರು ಬಾನು ನುಂಗ್ಲ ನಿನ್ನ ನೋಡೋದಿಲ್ಲ. ಆ್ಯಂಡ್ ದುಡ್ಡು ಮಾಡ್ಬೇಕಂತಂದ್ರೆ ಡಿಸಿಪ್ಲಿನ್ ಈಸ್ ಕಂಡಿಸೆನ್ಸಿ. ಆ್ಯಂಡ್ ಅದ್ರ ಪ್ರಕಾರ ನೀವು ಯಾವ ಕೆಲಸ ಮಾಡ್ತೀರಿ ನೋಡು ಅದಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಡಿಸಿಪ್ಲಿನಿಂದ ಕರೆಕ್ಟಾಗಿ ಕೆಲಸ ಮಾಡ್ಬಿಟ್ಟು ಹೋಗಿ ಆ ಕೆಲಸದಿಂದ ಸಕ್ಸಸ್ ಆಗಿ ಮುಂದೆ ಫುಲ್ಲು ಬೆಳೀರಿ ಬೆಳೆಯೋಣ. ದಟ್ಸ್ ಗುಡ್. ಆ್ಯಂಡ್ ಇಷ್ಟೇ ಇದ್ರಾಗ ಹೇಳೋದೇನಿಲ್ಲ ಜಾಸ್ತಿ. ಇಷ್ಟೇ ಇದ್ರಾಗ ಹೇಳೋದು ಜಾಸ್ತಿ ಏನೂ ಇಲ್ಲ. ಆ್ಯಂಡ್ ನೀನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ದುಡ್ಡು ಮಾಡೇ ಮಾಡ್ತಿ. ಆ್ಯಂಡ್ ನೀನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅಲಕ್ಷ್ಯ ಮಾಡಿದ್ರೆ ಆ ಕೆಲಸದ ಬಗ್ಗೆ ಆ ಕೆಲಸನ ಯಾವುದು ಈಗ ಒಂದು ಹೇಳ್ತೀನಿ ನೋಡ್ರಿ. ಈಗ ಗೈಸ್ ಈಗ ಹೇಳ್ತೀನಿ ನೋಡ್ರಿ, ಏನಪ್ಪ ಹೇಳ್ಬೇಕಂತಂತಂದ್ರೆ ನೀ ಯಾವ್ದು ಕೆಲಸ ಮಾಡ್ತಿಯಲ್ಲ ಯಾವುದಕ್ಕೂ ನೀ ಯಾವ್ದು ಕೆಲಸ ಮಾಡ್ತಿರ್ತೀಯಲ್ಲ ಆ ಕೆಲ್ಸಕ್ಕೆ ಬಹಳ ಅಂದರೆ ಮಹತ್ವ ಕೊಡಬೇಕು, ಮರ್ಯಾದೆ ಕೊಡಬೇಕು. ಆ ಕೆಲಸನ ಅಲಕ್ಷ್ಯ ಮಾಡ್ಬೋದು, ಅಹಿಂಸೆ ಮಾಡ್ಕೋಬಾರ್ದು, ನಾಚಿಕೆ ಪಟ್ಕೋಬಾರ್ದು. ನಾಚಿಕೆ ಪಟ್ಕೊಂಡ್ರೆ ನೀವು ಮುಂದುವರಿಯೋದಿಲ್ಲ. ಯಾವುದಕ್ಕೂ ನಾಚಿಕೆ ಪಟ್ಕೋಬಾರ್ದು. ಯಾಕೆ ಕರೆಕ್ಟಾಗಿ ಅದು ಕೆಲಸ ಕರೆಕ್ಟಾಗಿ ಇದ್ರೆ ಅದನ್ನು ಮಾಡೋಕ್ಕೆ ಹಿಂಜರಿಬಾರ್ದು. ಕೆಲಸನ ಕರೆಕ್ಟಾಗಿ ಡಿಸಿಪ್ಲಿನಿಂದ ಕರೆಕ್ಟಾಗಿ ಮಾಡಬೇಕು. ಆ ಕೆಲಸನ ಆ ಕೆಲಸಕ್ಕೆ ನಾಚಿಕೆ ಪಟ್ಕೋಬಾರ್ದು, ಯಾವುದಕ್ಕೂ ನಾಚಿಕೆ ಪಟ್ಕೋಬಾರ್ದು. ಕರೆಕ್ಟಾಗಿ ಕೆಲಸ ಮಾಡಬೇಕು. ಏನು ಗೈಸ್, ದಟ್ಸ್ ಗುಡ್. ಗೈಸ್ ಏನಪ್ಪ ಅಂತಂದ್ರೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ ನೀ ಆ ಕೆಲಸ ಮಾಡ್ತಿರ್ತಿ, ಅದರಿಂದ ನಿನಗೆ ಉಪಯೋಗ ಐತಿ ಇಲ್ಲ ನಂಗೆ. ಆದ್ರೆ ನೀನು ಯಾಕೆ ಹಿಂಜರಿತಿ ಅಂತ ಹೇಳಿ ನನಗೆ ಅವ್ರು ಏನಂತಾರು ಇವ್ರು ಏನಂತಾರು, ಹಂಗೆ ಮಾಡಿದ್ರೆ ಏನಾಕತಿ, ಹಿಂಗೆ ಮಾಡಿದ್ರೆ ಏನಾಕತಿ ಅಂತ ಹೆದರಿ ಅಲಕ್ಷ್ಯ ಮಾಡಿ ನಾಚಿಕೆ ಪಟ್ಕೊಂಡು ಬಿಟ್ಬಿಡ್ತೀನಿ. ಅವ್ರಿಗೆ ಅವಾಗ ಏನಾಗುತ್ತೆ, ಅವ್ರಿಗೆ ಏನು ಅನ್ನಿಸ್ತೈತೆ ಹೇಳಿ, ಹೆದರಿ ನಾಚಿಕೆ ಬಿಟ್ಕೊಂಡ್ಬಿಟ್ಟ ಅಂತ ಅವ್ರಿಗೆ ಅನ್ನಿಸ್ತೈತೆ. ಅವ್ರಿಗೆ ಇನ್ನೂ ಖುಷಿ, ಯಾಕಂದ್ರೆ ನೀನು ಕೆಲಸ ಮಾಡೋದು ಬಿಟ್ಟೆ ನಿನಗೇನು ಸಿಗೋದಿಲ್ಲ. ಅವ್ರಿಗೆ ಮೊದಲೇ ಏನು ಸಿಕ್ಕಿರೋದಿಲ್ಲ, ನಿನಗೇನು ಸಿಗೋದಿಲ್ಲ. ಅವಂಗೂ ಏನು ಸಿಕ್ಕಿಲ್ಲ ಬಿಡ. ಅವ ಅಂದ್ರೆ ಇನ್ನೊಬ್ರು ಹೆಂಗಂದ್ರೆ ನಮ್ಮ ಈಗ ಒಂದು ಹೇಳ್ತೀನಿ ನೋಡ್ರಿ, ಇನ್ನೊಬ್ರು ನಮ್ಮನ್ನ ಬೆಳ್ಯಾಕೆ ಬಿಡೋದಿಲ್ಲ, ತಾವು ಬೀಳ್ತಿರ್ತಾರ, ನಮ್ಮನ್ನ ಬೆಳ್ಯಾಕೆ ಬಿಡೋದಿಲ್ಲ. ಹಿಂಗಿರ್ತೈತಿ ಲೈಫ್ ಒಳಗೆ. ಅದಕ್ಕೆ ಈಗ ನಾವು ಬೆಳೆದು ನೀವು ಬೆಳೀರಿ ಅಂತ ನಾ ಅಂತಾನೆ. ಈಗ ನೀವು ಬೆಳೀರಿ ನಾವು ಬೆಳೆಯೋಣ ಅಂತ ನಾ ಆಗಲೇ ಒಂದು ಮಾತು ಅಂದೆ. ದಟ್ಸ್ ಗುಡ್, ಅದು ಸಾಲ್ವ್. ಹಂಗಂತೇಳಿ ನೀವು ಕೆಲಸ ಮಾಡಿರಿ ಅಂತೇಳಿ ನಾವು ಮೋಟಿವೇಶನ್ಸ್ ವಿಡಿಯೋಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ದಟ್ಸ್ ಗುಡ್, ಸಾಲ್ವ್ ಅಂದ್ರೇನು, ನೀವು ಬೆಳೀರಿ ನಾವು ಬೆಳೀರಿ ಅಂತ ಹೇಳೋದು ಒಂದು ಮೋಟಿವೇಶನ್. ಸ್ಮಾರ್ಟ್ಸ್ ಯೂಸ್ ಮಾಡಿಕೊಂಡು ಬೆಳೀರಿ ನಾವು ಬೆಳೆಯೋಣ ನಾ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಆದರೆ ಈಗಿನ ಜನರು ಹಂಗಲ್ಲ. ಈಗಿನ ಜನರು ಹೆಂಗಪ್ಪ ಅಂತಂತಂದ್ರೆ ಬೆಳೀರು ಅನ್ನೋದಿಲ್ಲ. ಈಗ ನೀವು ಬೀಳ್ರು ನಾವು ಬೆಳಿತೀವಿ ಅಂತಾರೆ. ಈಗ ನಾ ಆಗಲೇ ಒಂದು ಮಾತು ಹೇಳ್ದಂಗೆ ಈಗೂ ಹೇಳ್ತಾರೆ, ನೀವು ಬೆಳೀರಿ ನಾವು ಬೆಳೆಯೋಣ. ದಟ್ಸ್ ಆಲ್. ಅಂದ್ರೇನು, ನಮ್ಗೆ ಆ ಗುಣ ಇಲ್ಲ. ನೀವು ಬೆಳಿಬೇಕು ನಾವು ಬೆಳಿಬೇಕು, ದಟ್ಸ್ ಗುಣ ನಮ್ಮದು. ಇದು ನಮ್ದು ಒಳ್ಳೆಯವ್ರು ಅಂದ್ರೇನು, ನಾವು ಒಳ್ಳೆಯವಂತ ನಾ ಹೇಳ್ಕೊತಿಲ್ಲ, ನಾ ನಿಮಗೆ ಹೇಳ್ಕೊತಿಲ್ಲ. ಇಲ್ಲಿ ಯಾರು ಸಾಧ್ಯ ಅಲ್ಲ, ಅದು ದಟ್ಸ್ ಗುಡ್. ಇಲ್ಲಿ ಯಾರು ಸಾಧ್ಯ ಅಲ್ಲ, ಅದೊಂದು ಮಾತು. ನಾವೇನು ಸಾಧ್ಯ ಅಂತ ಹೇಳ್ತಿಲ್ಲ. ಸಾಧ್ಯ ಅಂತ ಹೆಂಗಂದ್ರೆ ಯಾರು ಸಾಧ್ಯ ಆಗಿಲ್ಲ. ದಟ್ಸ್ ಗುಡ್. ಆ್ಯಂಡ್ ನೀ ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ಗುಣ ಇಟ್ಕೋಬೇಕು. ನಾನಾ ಒಳ್ಳೆಯವಂತ ನಾ ನಿಮಗೆ ಹೇಳತ್ತಿಲ್ಲ, ನಾ ಒಳ್ಳೆಯವ ಅಂತೇಳಿ ನಿಮಗೆ ಹೇಳತ್ತಿಲ್ಲ ನಾನು. ಆ್ಯಂಡ್ ದಟ್ಸ್ ಸಾಲ್ವ್. ಏನು ಇನ್ನೊಬ್ರು ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಆದ್ರೆ ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡಬೇಕು. ಆದ್ರೆ ಜಾಸ್ತಿ ಮೈಮೇಲೆ ಹತ್ಸೋಕೆ ಹೋಗ್ಬಾರ್ದು, ಅದೊಂದು ಇಟ್ಕೋಬೇಕು. ಆ್ಯಂಡ್ ಒಳ್ಳೇದು ಮಾಡಿದ್ರೆ ನಿಂದು ಏನು ಗುಡ್ ಹೋಗಲ್ಲ. ಅದೇನು ಏನು ಅಂತಾರಲ್ಲ, ನಿಂದು ಒಳ್ಳೇದು ಮಾಡಿದ್ರೆ ನಿಂದೇನು ಹೋಗತಿ ಅಷ್ಟೇ. ಒಳ್ಳೇದು ಮಾಡಿದ್ರೆ ನಮಗೆ, ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗಲಿ ಬಿಡಲಿ, ನಾವು ಹೆಲ್ಪ್ ಮಾಡೋಷ್ಟು ಮಾಡ್ಬೇಕು. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಷ್ಟು ಮಾಡ್ಬೇಕು. ಅವರು ಬೆಳಿಬೇಕು ನಾವು ಬೆಳಿಬೇಕಂತ ಇರ್ಬೇಕಷ್ಟೇ. ನಾನೇನು ಒಳ್ಳೆಯವ ಅಂತ ಹೇಳತ್ತಿಲ್ಲ ನಿಮ್ಗೆ, ನಾನು ಒಳ್ಳೆಯವ ಅಂತ ನಿಮ್ಗೆ ಹೇಳತ್ತಿಲ್ಲ ಅಷ್ಟೇ. ಒಳ್ಳೆ ಮಾಡೋ ಗುಣ ಇರ್ಬೇಕು ಅಷ್ಟೇ. ಅಷ್ಟೋ ವಿಷಯಕ್ಕೆ ಬರೋಣ. ಇಷ್ಟ ನೋಡ್ರಿ ಹೇಳೋದು. ಏನು ಜಾಸ್ತಿ ಹೇಳೋದೇನು ಇದ್ರಾಗ ಏನು ಬರೋದಿಲ್ಲ. ದಟ್ಸ್ ಗುಡ್. ಆ್ಯಂಡ್
ಈ ಕೆಲಸ ಮಾಡ ಕರೆಕ್ಟ್ ಡಿಸಿಪ್ಲಿನಿಂದ ಇರು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ. ಆ್ಯಂಡ್ 1 ಇಯರ್ ಯಾವ್ದು ಕೆಲಸ ಹಾರ್ಡ್ ವರ್ಕ್ ಇರುತ್ತೆ ಅದಕ್ಕೆ ಕಷ್ಟ ಬೀಳು. ಸ್ಮಾರ್ಟ್ ವರ್ಕು ಹಾರ್ಡ್ ವರ್ಕು ಎರಡೂ ಯೂಸ್ ಮಾಡು. ಆ್ಯಂಡ್ ಕಷ್ಟ ಬಿದ್ದು ಕೆಲಸ ಮಾಡು. ಇನ್ಕಮ್ ತಾನೇ ಜನ್ರೇಟ್ ಆಕತಿ, ಇನ್ಕಮ್ ಬಿಲ್ಡ್ ಆಗುತ್ತೆ. ನೀ ಇನ್ಕಮ್ ಬಿಲ್ಡ್ ಮಾಡೋದೈತಂತಂದ್ರೆ ಸೈಡ್ ಬಿಸ್ನೆಸ್ ಮಾಡ್ಬೇಕಂತ ಐತಂದ್ರೆ ಸ್ವಲ್ಪ ನನ್ನ ವಿಡಿಯೋಸ್ನ ಹೋಗಿ ಕಣ್ಣಾಡಿಸ್ ನೋಡು, ಹೇಗೆ ಅನ್ನಿಸ್ತಾ ಕಮೆಂಟ್ ಮಾಡು, ತಿಳಿಸು, ಲೈಕ್ ಕೊಡು. ಇಷ್ಟ ಆದರೆ ಲೈಕ್ ಕೊಡು, ಸಬ್ಸ್ಕ್ರೈಬ್ ಮಾಡು, ಬೆಲ್ ಕ್ಲಿಕ್ ಮಾಡು. ಆ್ಯಂಡ್ ಇಷ್ಟೇ, ಹೇಳೋದೇನಿಲ್ಲ. ಜಾಸ್ತಿ ಏನಪ್ಪ ಅಂತ ಹೇಳ್ಬೇಕಂತಂದ್ರೆ ಜಾಸ್ತಿ ಏನು ಹೇಳೋದಿಲ್ಲದ್ರ, ನೀ 1 ಇಯರ್ ಕಷ್ಟ ಬೀಳಿ, ಅದಕ್ಕೆ ಕಷ್ಟ ಬಿದ್ದು ಡಿಸಿಪ್ಲಿನಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತ ಕೆಲಸ ಮಾಡು. ಇನ್ಕಮ್ ಬಿಲ್ಡ್ ಮಾಡೋಕೆ ಕೆಲಸ ಮಾಡು. ಯಾವುದು ಹಾರ್ಡ್ ವರ್ಕ್ ಇರಲಿ ಏನೇ ಇರಲಿ, ಕೆಲಸ ಮಾಡ್ತಾನಂತ ನುಗ್ಗಿ ದುಡ್ಡು ಮಾಡ್ಬೇಕಿತ್ತಂದ್ರೆ ಯಾವ ಕೆಲಸ ಏನು ಅದ ಅಂತ ನೋಡಂಗಿಲ್ಲ. ನಾಚಬಾರ್ದು ಕೆಲಸ ಮಾಡ್ಬೇಕು, ಕರೆಕ್ಟಾಗಿ ಇನ್ಕಮ್ ಬಿಲ್ಡ್ ಮಾಡ್ಬೇಕು. ಅಷ್ಟೇ ಇದ್ರಾಗ ವಿಷಯ ಮೇನ್ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಎಲ್ಲ ತಾನಾಗೆ ಬರ್ತಾವೆ ಅಂತಲ್ಲ, ಕೆಲಸ ಮಾಡು ಬರ್ತಾವೆ. ಗುಡ್. ಇಷ್ಟ ಈ ವಿಡಿಯೋದಾಗ ಜಾಸ್ತಿ ಏನು ಹೇಳಕ್ಕಿಲ್ಲ. ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತ ಕರೆಕ್ಟಾಗಿ ಯಾವ್ದು ನೋಡಿ ನಿನ್ನ ಕೆಲಸ ಅದನ್ನು ದುಡ್ಡು ಮಾಡೋದು ಯಾವ ಕೆಲಸ ಅದನ್ನು ಕರೆಕ್ಟಾಗಿ ದುಡ್ಡು ಮಾಡೋ ಕೆಲಸ ಅಂದ್ರೆ ಏನು, ದುಡ್ಡು ಮಾಡೋಕ್ಕಂತ ಯಾವ ಕೆಲಸ ಕೊಂಡಿರ್ತೀಯಲ್ಲ ಆ ಕೆಲಸನ ಕರೆಕ್ಟಾಗಿ ಡಿಸಿಪ್ಲಿನಿಂದ ಕನ್ಸಿಸ್ಟೆನ್ಸಿಯಾಗಿಂದ ಕೆಲಸ ಮಾಡು. ದುಡ್ಡು ತಾನಾಗೆ ಬರ್ತೈತೆ, ದುಡ್ಡು ತಾನಾಗೆ ಬಿಲ್ಡ್ ಆಗುತ್ತೆ. ಮೇನ್ ದುಡ್ಡು ಮಾಡಲಿಲ್ಲ ಅಂದ್ರೆ ನೀನು ಮರೆಯೋದಿಲ್ಲ. ಫುಲ್ ದುಡ್ಡು ಮಾಡು. ದಟ್ಸ್ ಗುಡ್. ಅಷ್ಟೇ ವಿಡಿಯೋದಾಗ. ವಿಡಿಯೋ ಇಷ್ಟ ಅನ್ಕೋತಾ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಅಷ್ಟೇ ಗೈಸ್, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಬಾ, ಸೇವ್.